ಪಡೆ ವಶದಲ್ಲಿರುವಂತಹ 444 ಅರಣ್ಯ ಮರುವಶಕ್ಕೆ ಸಚಿವ ಖಂಡ್ರೆ ಸೂಚನೆಯನ್ನು ನೀಡಿದ್ದಾರೆ. ಬೆಂಗಳೂರಲ್ಲಿ ಏನಂತಂದರೆ ಅನೇಕ ಈಗ ಆರ್ಮಿ ಕ್ಯಾಂಪ್ಗಳಿದಾವಲ್ಲ, ಅರಣ್ಯ ವಶಕ್ಕೆ ಅಂದರೆ ವಾಯುಪಡೆ ಈಗಾಗಲೇ ತಗೊಂಡಿದೆ. ಏನಂತಂದರೆ ಸ್ವಲ್ಪ ಈಗ ನಾವು ಬೃಹತ್ ಬೆಂಗಳೂರು ನಿರ್ಮಾಣ ಆಗ್ತಾ ಇದೆ ಅಂದರೆ ಗ್ರೇಟರ್ ಬೆಂಗಳೂರು ನಿರ್ಮಾಣಕ್ಕಾಗಿ ಅನೇಕ ಕುಂದುಕೊರತೆಗಳಿದ್ದಾವೆ. ಏನಂತಂದರೆ ಒಂದು ಸ್ವಲ್ಪ ರಸ್ತೆ ಅಗಲೀಕರಣಕ್ಕೆ ಯಾರೊಬ್ಬರು ಕೂಡ ಜಾಗ ಕೊಡಲ್ಲ. ಫಾರ್ ಎಕ್ಸಾಂಪಲ್, ಈಗ ಈ ಹೆಬ್ಬಾಳ ರೋಡಲ್ಲಿ ಏನಂತಂದರೆ ವಾಯುನೆಲೆಗೆ ಕೆಲವೊಂದಿಷ್ಟು ಇದಿದೆ, ಸ್ಥಳಗಳಿದ್ದಾವೆ. ಅವರು ತಮ್ಮ ಈಗ ಏನಂತಂದರೆ ಜಾಗ ಇದೆಯಲ್ಲ, ಆ ಹದ್ದಿನ ಪ್ರಮಾಣಕ್ಕೆ ಅಷ್ಟೇ ಕರೆಕ್ಟಾಗಿ ಇದಾಕಿದ್ದಾರೆ. ಏನಂತಂದರೆ ಅದಕ್ಕೇನಂತಾರೆ, ತಡೆಗೋಡೆ ಹಾಕಿದ್ದಾರೆ. ಆ ತಡೆಗೋಡೆ ನಿರ್ಮಾಣ ಏನಂತಂದರೆ ಒಂಚೂರು ನಮಗೆ ರಸ್ತೆ ಅಗಲೀಕರಣ ಮಾಡಬೇಕಾಗಿದೆ, ಒಂದು ಸ್ವಲ್ಪ ನಮಗೆ ಜಾಗ ಕೊಡಿ ಅಂತಂದರೆ ಆರ್ಮಿ ಪಡೆ ಕೊಡಲ್ಲ. ಸೊ ಏನಂತಂದರೆ ಅದು ಅರಣ್ಯ ಪ್ರದೇಶ. ಈಗೇನಂತಂದರೆ ಖಂಡ್ರೆ ಅವರು ಒಂದು ವಿಶೇಷವಾಗಿರತಕ್ಕಂತಹ ಸೂಚನೆಯನ್ನು ಕೊಟ್ಟಿದ್ದಾರೆ. ಏನಂತಂದರೆ ವಾಯುಪಡೆ ವಶದಲ್ಲಿ ಇರುವಂತಹ 444 ಎಕರೆ ಅರಣ್ಯ ಪ್ರದೇಶವನ್ನು ಮರು ವಶಕ್ಕೆ ಪಡೆಯುವುದಕ್ಕೆ ಖಂಡ್ರೆ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಅಂದರೆ ಈಗ ಬೆಂಗಳೂರಿನ ಪಿಣ್ಯ ಅಂದರೆ ಪ್ಲಾಂಟೇಷನ್ ಮತ್ತು ಜಾಗರ ಬಂಡೆ ಕಾವಲು ಪ್ರದೇಶದಲ್ಲಿ ವಾಯುಪಡೆ ವಶದಲ್ಲಿರುವಂತಹ 444.12 ಎಕರೆ ಅರಣ್ಯ ಪ್ರದೇಶವನ್ನು ನಿಯಮದಂತೆ ಮರು ವಶಕ್ಕೆ ಪಡೆಯುವುದಕ್ಕೆ ಕ್ರಮ ಕೈಗೊಳ್ಳುವುದಕ್ಕೆ ಅರಣ್ಯ ಇಲಾಖೆ ಅಂದರೆ ಅರಣ್ಯ ಸಚಿವರಾಗಿರುವಂತಹ ಈಶ್ವರ್ ಖಂಡ್ರೆ ಅವರು ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಏನಂತಂದರೆ 1987ರಲ್ಲಿ ವಾಯುಪಡೆಗೆ 452 ಎಕರೆ ಭೂಮಿಯನ್ನು ಮಂಜೂರು ಮಾಡಿ ಅಧಿಸೂಚನೆಯನ್ನು ಪ್ರಕಟ ಮಾಡಲಾಗಿತ್ತು. ಆದರೆ 2017ರಲ್ಲಿ ರಾಜ್ಯ ಸರ್ಕಾರ ಅಧಿಸೂಚನೆ ಮತ್ತು ಮಂಜೂರಾತಿಯನ್ನು ರದ್ದುಗೊಳಿಸಿದೆ. ಆದರೂ ಕೂಡ ಭಾರತೀಯ ವಾಯುಪಡೆ ಮಾರ್ಚ್ 1ರಂದು ಅಕ್ರಮವಾಗಿ ನಿರ್ಮಾಣ ಕಾಮಗಾರಿಯನ್ನು ಆರಂಭ ಮಾಡಿದೆ. ಹೀಗಾಗಿ ಅದನ್ನು ಕೂಡಲೇ ಸ್ಥಗಿತಗೊಳಿಸುವಂತೆ ಸಂಬಂಧಿಸಿದ ಅರಣ್ಯ ಅಧಿಕಾರಿಗಳಿಗೆ ಇಲಾಖೆಯ ಸಚಿವರು ಆದೇಶವನ್ನು ಕೊಟ್ಟಿದ್ದಾರೆ. ಅಂದರೆ ಅರಣ್ಯ ಪ್ರದೇಶದಲ್ಲಿ ಏನಂತಂದರೆ ಯಾವುದೇ ಕಟ್ಟಡ ನಿರ್ಮಾಣ ಮಾಡಬಾರದು. ಆದರೆ ಭಾರತೀಯ ವಾಯುಸೇನೆ ಏನು ಮಾಡ್ತಾ ಇದೆ ಅಂತಂದರೆ ಆ ಒಂದು ಆಕ್ರಮಣ ಮಾಡಿಕೊಂಡಿರುವಂತಹ ಸ್ಥಳದಲ್ಲಿ ಅಕ್ರಮವಾಗಿರುವಂತಹ ಕಟ್ಟಡಗಳನ್ನು ನಿರ್ಮಾಣ ಮಾಡ್ತಾ ಇದೆ, ಅಲ್ಲಿನ ಅರಣ್ಯ ಪ್ರದೇಶವನ್ನು ಹಾಳು ಮಾಡ್ತಾ ಇದೆ, ಗಿಡಮರಗಳನ್ನು ಕಡಿದು ಹಾಕಿ ಅಲ್ಲಿ ಕಟ್ಟಡಗಳನ್ನು ನಿರ್ಮಾಣ ಮಾಡಿಕೊಳ್ತಾ ಇದೆ ಅನ್ನುವಂತಹ ಆರೋಪದ ಅಡಿಯಲ್ಲಿ ಈಗ ಈ ಕ್ರಮಕ್ಕೆ ಸೂಚನೆಯನ್ನು ಕೊಡಲಾಗಿದೆ. ಈಗೇನಂತಂದರೆ ಇಷ್ಟೆಲ್ಲ ಈ ವಾಯುಪಡೆಗೆ ಇದೇನು 100 ಎಕರೆ ಇದೆಯಲ್ಲ, ಈ 100 ಎಕರೆ ಬೆಂಗಳೂರಿಗೆ ಅವಶ್ಯಕತೆಯೇ ಇಲ್ಲ ಅಂತ ಅನಿಸ್ಬಿಡತ್ತೆ. ಈಗ ಯಾವುದು ಬೆಂಗಳೂರಿಗೆ ಯಾರು ಬಂದು ಅಟ್ಯಾಕ್ ಮಾಡ್ತಾರೆ? ಸೊ ಈ ಪ್ರಶ್ನೆ ಮೂಡೋದು ಸಹಜ. ಯಾಕಂತಂದರೆ ಎಷ್ಟೋ ನೋಡಿ, ಪಿಣ್ಯದ ಹತ್ರ 444 ಎಕರೆಯಷ್ಟು ಜಾಗ ಇದೆಯಂತ ಭಾರತೀಯ ವಾಯುಸೇನೆಗೆ ಮೀಸಲಿಟ್ಟಿದ್ದಾರೆ. ಇದೇ ನಮ್ಮ ದೇವೇಗೌಡರು ಪ್ರಧಾನಿಯಾದಂತಹ ಸಂದರ್ಭದಲ್ಲಿ ಹೆಬ್ಬಾಳದಲ್ಲಿ ಈಗಿದೆಯಲ್ಲ, ಮೇ ಬಿ ಒಂದು 400-500 ಎಕರೆ ಜಾಗ ಇರಬಹುದು ವಾಯುಸೇನೆಗೆ. ಆಗಿನ ಕಾಲದಲ್ಲಿ ದೇವೇಗೌಡರು ಏನು ಮಾಡ್ತಾರಂತಂದರೆ ಇದಕ್ಕಿಂತಲೂ ಹೆಚ್ಚಾಗಿ ಅರಣ್ಯವನ್ನು ಅತಿಕ್ರಮಣ ಮಾಡ್ಕೊಂಡಿದ್ರು, ಅಂದರೆ ಜಾಗವನ್ನು ಅತಿಕ್ರಮಣ ಮಾಡ್ಕೊಂಡಿದ್ರು ಇದೇ ವಾಯುಸೇನೆಯವರು. ಆವಾಗ ಪ್ರಧಾನಿ ದೇವೇಗೌಡರು ಏನು ಮಾಡ್ತಾರಂತಂದರೆ ನೀವು ಇಷ್ಟೆಲ್ಲ ಬೇಡ, ಫಸ್ಟ್ ಬಂದ ತಕ್ಷಣ ಏನು ಮಾಡ್ತಾರಂತಂದರೆ ಈಗೇನು ಅತಿಕ್ರಮಣ ಮಾಡ್ಕೊಂಡಿದ್ರಲ್ಲ ವಾಯುಸೇನೆಯವರು, ಅದರ ಅರ್ಧವನ್ನು ನೀವು ಜನಗಳಿಗೆ ಬಿಟ್ಕೊಡ್ಬೇಕು, ಈಗ ಅರ್ಧ ಇದೆಯಲ್ಲ ಅಷ್ಟನ್ನು ಮಾತ್ರ ನೀವು ಯೂಸ್ ಮಾಡ್ಕೊಳ್ಬೇಕು ಅನ್ನುವಂತಹ ಆದೇಶವನ್ನು ಅಂದಿನ ಪ್ರಧಾನಿಯಾಗಿದ್ದಕ್ಕಂತಹ ದೇವೇಗೌಡ ಅವರು ಹೇಳಿದರು. ಸೊ ಈಗ ಈಶ್ವರ್ ಖಂಡ್ರೆ ಅವರು ಏನಂತಂದರೆ ಅರಣ್ಯ ಪ್ರದೇಶವನ್ನು ಹಾಳು ಮಾಡ್ತಾ ಇದ್ದೀರಾ, ಅರಣ್ಯ ಪ್ರದೇಶದಲ್ಲಿ ನೀವು ಯಾವುದೇ ಕಟ್ಟಡವನ್ನು ನಿರ್ಮಾಣ ಮಾಡಬಾರದು, ಕಟ್ಟಡವನ್ನು ನಿರ್ಮಾಣ ಮಾಡಿದ್ದೇ ಆದಲ್ಲಿ ಆ ಒಂದು ಜಾಗವನ್ನು ನಮಗೆ ಕೊಡಬೇಕು ಅನ್ನುವಂತಹ ಸೂಚನೆಯನ್ನು ನೀಡಿದ್ದಾರೆ.